ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಹ್ಯೂಮನ್ ಅನಾಟಮಿ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಕನ್ನಡದಲ್ಲಿ ಮಾನವನ ಅಂಗರಚನಾ ಶಾಸ್ತ್ರ ಅಂತ ಕರಿತೀವಿ. ಹೇಗೆ ಮಾನವನ ಅಂಗಗಳು ರಚನೆಯಾಗಿರುತ್ತೆ, ಅದು ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ದೆನ್ ಮುಖ್ಯವಾಗಿ ನಾವು ಹ್ಯೂಮನ್ ಅನಾಟಮಿ ಅಂತ ತಗೊಂಡಾಗ ಅನಾಟಮಿ ಅಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಅನಾಟಮಿ ಅಂದ್ರೆ ಏನಿಲ್ಲ, ಇಟ್ ಇಸ್ ಅ ಸೈಂಟಿಫಿಕ್ ಸ್ಟಡಿ. ಇಟ್ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಸ್ಟ್ರಕ್ಚರ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದ ಬಾಡಿ. ಅಂದರೆ ನಾವು ಇದನ್ನ ಅನಾಟಮಿ ಅನ್ನೋದನ್ನ ಬರೀ ಹ್ಯೂಮನ್ ಅಲ್ಲಿ ಮಾತ್ರ ನೋಡೋದಿಲ್ಲ, ಬೇರೆ ಬೇರೆ ಪ್ರಾಣಿಗಳಲ್ಲೂ ನೋಡ್ತೀವಿ. ಪ್ಲಾಂಟ್ ಅನಾಟಮಿ ಅಂತಲೂ ನೋಡಿದ್ದೀವಿ, ಬೇರೆ ಬೇರೆ ಆರ್ಗನಿಸಮ್ ಅಲ್ಲೂ ಕೂಡ ಈ ಅನಾಟಮಿನ ನೋಡ್ತೀವಿ. ಬಟ್ ನಾವು ಇವತ್ತಿನ ಇದರಲ್ಲಿ ನಮ್ಮ ಕ್ಲಾಸಲ್ಲಿ ಹ್ಯೂಮನ್ ಅನಾಟಮಿ ಬಗ್ಗೆ ತಿಳ್ಕೊಳ್ಳೋಣ. ಹ್ಯೂಮನ್ ಅನಾಟಮಿ ಇಸ್ ಅ ಸೈಂಟಿಫಿಕ್ ಸ್ಟಡಿ. ಏನು ಸೈಂಟಿಫಿಕ್ ಸ್ಟಡಿ ಅಂದರೆ ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ. ಅಂದರೆ ಅಲ್ಲಿ ಫ್ಯಾಕ್ಟ್ ಇರಬೇಕು. ಓಕೆ, ಸೈಂಟಿಫಿಕ್ ಸ್ಟಡಿ ಅಂದರೆ ವಿ ಶುಡ್ ಹ್ಯಾವ್ ದ ಪ್ರೂಫ್. ಸೈಂಟಿಫಿಕ್ ಸ್ಟಡಿ ಆಫ್ ಫಿಸಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದ ಹ್ಯೂಮನ್ ಬಾಡಿ. ಫಿಸಿಕಲ್ ಸ್ಟ್ರಕ್ಚರ್ ಇರ್ಬೋದು, ಹಾಗೆ ಅದು ಆರ್ಗನೈಸ್ಡ್ ಹೇಗಾಗಿದೆ ಅನ್ನೋದನ್ನ ಸ್ಟ್ರಕ್ಚರ್ನ ಸ್ಟಡಿ ಮಾಡೋದಿದೆಯಲ್ಲ, ಅದನ್ನೇ ನಾವು ಹ್ಯೂಮನ್ ಅನಾಟಮಿ ಅಂತ ಹೇಳ್ತೀವಿ. ಓಕೆ, ದೆನ್ ಆರ್ಗನ್ಸ್. ನಾವೀಗಾಗಲೇ ಸೆಲ್ಸ್ ಬಗ್ಗೆ ಓದಿದ್ದೀವಿ, ಜೀವಕೋಶ ಅಂತ ಕೇಳಿರ್ತೀವಲ್ವಾ. ಆ ಸೆಲ್ಸ್ಗಳು ಕೂಡಿ ಏನಾಗಿರುತ್ತೆ, ಟಿಶ್ಯೂ ಆಗಿರುತ್ತೆ ಅಲ್ವಾ. ಸೆಲ್ಸಿಂದ ಟಿಶ್ಯೂ, ಟಿಶ್ಯೂಸಿಂದ ಆರ್ಗನ್ಸು, ಆರ್ಗನ್ಸಿಂದ ಆರ್ಗನ್ ಸಿಸ್ಟಮು ಅಲ್ವಾ. ಹೀಗೆ ಆಗಿರುತ್ತೆ. ಜೀವಕೋಶದಿಂದ ಅಂಗಾಂಶ, ಅಂಗಾಂಶದಿಂದ ಅಂಗ, ಅದಾದಮೇಲೆ ಶಾಸ್ತ್ರ, ಅಂಗಾಂಶ ಶಾಸ್ತ್ರ, ಹೀಗಾಗುತ್ತಲ್ವಾ. ಇದಾದ ನಂತರ ಏನು ಆರ್ಗನ್ಸ್ ಅಂದರೆ, ಯಾವೆಲ್ಲ ಆರ್ಗನ್ಸ್ ಇದೆ ನಮ್ಮ ಬಾಡಿಯಲ್ಲಿ ತಗೊಂಡಾಗ, ಹ್ಯೂಮನ್ ಬಾಡಿ ತಗೊಂಡಾಗ ಬೇಕಾದಷ್ಟು ಆರ್ಗನ್ಸ್ಗಳು ಸಿಗ್ತವೆ ನಮಗೆ. ಈ ಕೈ ಅಂತ ತಗೊಂಡ್ರೆ ಕೈ ಒಂದು ಆರ್ಗನ್ ಅಂದರೆ ಎಸ್, ಕೈ ಕೂಡ ಒಂದು ಆರ್ಗನ್. ಮೂಗು ಒಂದು ಆರ್ಗನ್ ಅಂದರೆ ಮೂಗು ಆರ್ಗನ್ನು. ಕಣ್ಣು ಒಂದು ಆರ್ಗನ್ ಅಂದರೆ ಕಣ್ಣು ಕೂಡ ಒಂದು ಆರ್ಗನ್ನು. ಅದಾದಮೇಲೆ ಹಾರ್ಟ್ ಒಂದು ಆರ್ಗನ್ ಅಂದರೆ ಅದು ಕೂಡ ಆರ್ಗನ್ನು. ಇಲ್ಲಿದ್ದಾವೆ ನೋಡಿ, ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು. ಲಿವರ್ಗೆ ನಾವು ಕನ್ನಡದಲ್ಲಿ ಯಕೃತ್ ಅಂತ ಕರಿತೀವಿ, ಹಾರ್ಟ್ಗೆ ಹೃದಯ, ಬ್ರೈನ್, ಸ್ಟಮಕ್, ಕಿಡ್ನಿ, ಲಂಗ್ಸ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ, ಇಲ್ಲಿ ಟೆಸ್ಟಿಸ್ ಇದೆ, ಪೆನಿಸ್ ಇದೆ, ದೆನ್ ಬ್ಲ್ಯಾಡರ್, ಇಂಟೆಸ್ಟೈನ್ಸ್. ಈ ರೀತಿ ತುಂಬ ಆರ್ಗನ್ಸ್ ಇದ್ದಾವೆ. ನಾನು ಒಂದಷ್ಟು ಸೆಲೆಕ್ಟೆಡ್ ಮಾತ್ರ ಹಾಕೊಂಡಿದ್ದೀನಿ. ಈ ಆರ್ಗನ್ಸ್ಗಳನ್ನ ಗುರುತಿಸೋದು ಹೇಗೆ ಅನ್ನೋದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಬಯಾಲಜಿ ತುಂಬ ಸುಲಭ ಆಗುತ್ತೆ. ಅದರಲ್ಲೂ ಪ್ರಾಣಿಶಾಸ್ತ್ರ ಇದೆಯಲ್ವಾ, ಝುವಾಲಜಿ, ಇವೆಲ್ಲನ ಕಲ್ತ್ಕೊಬಿಟ್ರೆ ನಾವು ಹ್ಯೂಮನ್ಸ್ ಬಗ್ಗೆ ಸ್ಟಡಿ ಮಾಡೋದು ತುಂಬ ಸುಲಭ. ಓಕೆ, ದೆನ್ ಇದಿಷ್ಟು ಆರ್ಗನ್ಸ್ ಬಗ್ಗೆ. ಆದರೆ ಈ ಆರ್ಗನ್ಸ್ಗಳು ಸೇರಿ ಏನಾಗುತ್ತೆ ಅಂತ ಅಂದರೆ ಆರ್ಗನ್ ಸಿಸ್ಟಮ್ ಆಗುತ್ತೆ. ಅಂಗಗಳೆಲ್ಲ ಸೇರಿ ಅಂಗ ವ್ಯವಸ್ಥೆಯನ್ನು ಮಾಡ್ತವೆ. ಓಕೆ, ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ, ಈಗ ನಾವು ಸ್ಟಮಕ್ ನೋಡಿದ್ವಿ, ಇಂಟೆಸ್ಟೈನ್ ನೋಡಿದ್ವಿ, ಮೌತ್ ನೋಡಿದ್ವಿ ಅಲ್ವಾ, ಈಸೋಫೆಗಸ್ ಅನ್ನು ತಗೊಂಡ್ರೆ ಇವೆಲ್ಲವೂ ಸೇರಿ ಏನಾಗುತ್ತಪ್ಪ ಅಂದರೆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಆಗುತ್ತೆ. ಓಕೆ, ಈ ರೀತಿ ನಾವು ಸೆಲ್ಲಿಂದ ಟಿಶ್ಯೂಸಿಂದ ಆರ್ಗನಿಂದ ಆರ್ಗನ್ ಸಿಸ್ಟಮಿಂದ ಆರ್ಗ್ಯಾನಿಸಮ್ವರೆಗೂ ಹೋಗ್ತೀವಿ. ಓಕೆ, ಇದರಲ್ಲಿ ಒಂದಷ್ಟು ನಾವು ನೋಡೋದಾದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಇರ್ಬೋದು, ನರ್ವಸ್ ಸಿಸ್ಟಮ್ ಇರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್, ಮಸ್ಕ್ಯುಲಾರ್ ಸಿಸ್ಟಮ್, ಈ ರೀತಿ ತುಂಬ ಸಿಸ್ಟಮ್, ಒಂದು 12 ಮತ್ತು 12ಕ್ಕಿಂತ ಹೆಚ್ಚಿನ ಈ ಆರ್ಗನ್ ಸಿಸ್ಟಮ್ನ ನಾವು ಹ್ಯೂಮನ್ಸಲ್ಲಿ ಸ್ಟಡಿ ಮಾಡ್ಬೋದು. ಓಕೆ, ಇದೆಲ್ಲವನ್ನು ನೋಡೋದಕ್ಕಿಂತ ಮುಂಚೆ ಇವಾಗ ನಾವು ಒನ್ ಬೈ ಒನ್ ಹೋಗೋದಕ್ಕಿಂತ ಮುಂಚೆ ಮೊದಲು ನಾವು ನ್ಯೂಟ್ರಿಷನ್ ನೋಡೋಣ. ನ್ಯೂಟ್ರಿಷನ್ ಅನ್ನೋದು ಏನು ಅಂತ ತಿಳ್ಕೊಳ್ಳೋಣ. ಈ ನ್ಯೂಟ್ರಿಷನ್ ಅನ್ನೋದು ನಮಗೆ ಹೇಗೆ ಸಿಗುತ್ತೆ ಅಂತ ನಾವು ಹುಡುಕ್ತಾ ಹೋದಾಗ ಇವೆಲ್ಲ ಬರುತ್ತೆ. ಓಕೆ, ನ್ಯೂಟ್ರಿಷನ್ ಅಂದರೆ ಪೋಷಣೆ. ಓಕೆ, ಈ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಪೋಷಣೆ ಅಂದ್ರೆ ಏನು ಅಂತ ನೋಡೋದಾದ್ರೆ, ನ್ಯೂಟ್ರಿಷನ್ ಇಸ್ ದ ಪ್ರೋಸೆಸ್ ಆಫ್ ಟೇಕಿಂಗ್ ಫುಡ್ ಆ್ಯಂಡ್ ಯೂಸಿಂಗ್ ಇಟ್ ಫಾರ್ ಎನರ್ಜಿ, ಗ್ರೋತ್ ಆ್ಯಂಡ್ ರಿಪೇರ್. ಈ ನಾವು ನ್ಯೂಟ್ರಿಷನ್ನ ಏನು ಮಾಡ್ತೀವಿ, ಫುಡ್ ಮೂಲಕ ತಗೊಂಡು ಅದನ್ನು ಶಕ್ತಿಗೆ, ಹಾಗೆ ಬೆಳವಣಿಗೆಗೆ, ಹಾಗೆ ರಿಪೇರ್ ಮಾಡ್ಕೊಳ್ಳಲಿಕ್ಕೆ ಯೂಸ್ ಮಾಡ್ತೀವಲ್ವಾ, ಇದನ್ನೇ ನಾವು ಏನಂತ ಹೇಳ್ತೀವಿ, ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಆಯ್ತಾ. ಹಾಗಾದ್ರೆ ಈ ನ್ಯೂಟ್ರಿಷನ್ ಇಲ್ಲದೆ ನಾವು ಬದುಕೋಕ್ಕಾಗೋದಿಲ್ವಾ ಅಂದರೆ ಸಾಧ್ಯನೇ ಇಲ್ಲ. ಯಾವ ಒಂದು ಆರ್ಗ್ಯಾನಿಸಮ್ ಕೂಡ ಈ ನ್ಯೂಟ್ರಿಷನ್ ಇಲ್ಲದೆ ಸಾಮಾನ್ಯವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಸೊ ದಟ್ಸ್ ವಾಟ್ ವಿ ಆರ್ ಟೆಲಿಂಗ್ ಹಿಯರ್. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ನೀಡ್ ನ್ಯೂಟ್ರಿಷನ್ ಟು ಸರ್ವೈವ್. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಗೂ ಪೋಷಣೆಯ ಅಗತ್ಯ ಇದೆ. ಆಯ್ತಾ. ನಮಗೆ ಪೋಷಣೆ ಅಗತ್ಯ ಇದೆಯಾ ಅಂದರೆ ಖಂಡಿತ ನಮಗೂ ಇದೆ. ಯಾವುದೋ ಒಂದು ಏಕಕೋಶೀಯ ಜೀವಿ ಅಥವಾ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್, ಅಮೀಬಾ ಅಂತ ಇದೆ,
ಪ್ಯಾರಾಮಿಷಿಯಂ ಅಂತ ಇದೆ ಅಂತ ನಾವು ತಗೊಳ್ಳೋದಾದ್ರೆ ಅದಕ್ಕೂ ಕೂಡ ಈ ಪೋಷಣೆ ಅವಶ್ಯಕತೆ ಇದೆ. ಓಕೆ, ದೆನ್ ಇದರ ಏನು ಇದು ನ್ಯೂಟ್ರಿಷನ್ ಇದೆಯಲ್ವಾ, ಈ ನ್ಯೂಟ್ರಿಷನ್ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲೇ ಚಿತ್ರದಲ್ಲೇ ತೋರಿಸ್ತಾ ಇದ್ದಾರೆ, ನ್ಯೂಟ್ರಿಷನ್ ಇಂದ ಶಕ್ತಿ ಸಿಗುತ್ತಂತೆ. It provides energy. Nutrition provides energy to us. Then helps in growth. ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದಾದ್ಮೇಲೆ ರಿಪೇರ್ಸ್ ಬಾಡಿ ಟಿಶ್ಯೂಸ್. ಆ ಬಾಡಿ ಟಿಶ್ಯೂಸ್ನ ಏನು ಮಾಡುತ್ತೆ, ರಿಪೇರ್ ಮಾಡುತ್ತೆ. ಅದಾದ ನಂತರ ಪ್ರೊಟೆಕ್ಟ್ಸ್ ಫ್ರಮ್ ಡಿಸೀಸ್. ಈ ನ್ಯೂಟ್ರಿಷನ್ ಚೆನ್ನಾಗಿದೆ, ನಮ್ಮ ಇಮ್ಯೂನ್ಯೂ ಸಿಸ್ಟಮ್ ಚೆನ್ನಾಗಿರುತ್ತೆ, ಅವಾಗ ಏನಾಗುತ್ತೆ, ಡಿಸೀಸ್ ಇಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೋದು. ಅದಾದ ನಂತರ ಮೇಂಟೈನ್ಸ್ ಗುಡ್ ಹೆಲ್ತ್. ಡಿಸೀಸ್ ಬರಲಿಲ್ಲ ಅಂದಾಗ ಏನಾಗುತ್ತೆ, ಒಳ್ಳೆ ಹೆಲ್ತ್, ಆರೋಗ್ಯಕರವಾಗಿ ನಾವು ಇರ್ಬೋದು. ಇಷ್ಟು ನ್ಯೂಟ್ರಿಷನ್ ಇಂದ ಆಗ್ತಕ್ಕಂಥ ಅನುಕೂಲ. ಆಯ್ತಾ? ದೆನ್ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಅಂತ ಇದೆ. ಏನು ಟೈಪ್ಸ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಯಾವ್ಯಾವ ಟೈಪ್ಸ್ ಇದೆ ನ್ಯೂಟ್ರಿಷನ್ ಅಲ್ಲಿ ಅಂತ ನೋಡೋದಾದ್ರೆ, ಒಂದು ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊಂಡ್ರೆ ಅದಕ್ಕೆ ಒಂದು ವಿಧ ಅಂತ ಹೇಳ್ತೀವಿ, ಅಥವಾ ತನ್ನ ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವು ಅವಲಂಬಿತವಾಗಿದ್ರೆ ಅವಕ್ಕೆ ಒಂದು ಹೆಸರನ್ನ ಕರಿತೀವಿ. ಓಕೆ, ಒಂದು ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳೋಕೆ ನಾವು ಆಟೋಟ್ರೋಫ್ಸ್ ಅಂತ ಹೇಳ್ತೀವಿ. ಆಟೋಟ್ರೋಫ್ಸ್ ಅಥವಾ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಓಕೆ, ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಸ್ವಪೋಷಕಗಳು ಅಂತ ಹೇಳ್ತೀವಿ. ದೆನ್ ತನ್ನ ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿದ್ರೆ ಅವಕ್ಕೆ ನಾವು ಹೆಟಿರೋಟ್ರೋಪಿಕ್ ಅಂತ ಹೇಳ್ತೀವಿ. ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ಸ್. ಓಕೆ, ಇವಕ್ಕೆ ನಾವು ಪರಪೋಷಕಗಳು ಅಂತ ಹೇಳ್ತೀವಿ. ಏನು? ಪರಪೋಷಕಗಳು. ಹಾಗೆ ಸ್ವಪೋಷಕಗಳು ಅಂತ ಹೇಳ್ತೀವಿ. ಸ್ವಪೋಷಕಗಳು ಅಂದ್ರೆ ತನ್ನ ಆಹಾರವನ್ನ ತಾವೇ ತಯಾರು ಮಾಡ್ಕೋತವೆ. ಓಕೆನಾ? ಈಗ ನಾವು ಒನ್ ಬೈ ಒನ್ ನೋಡೋಣ. ಏನು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಅಂತ ನಾವು ನೋಡೋದಾದ್ರೆ, ಇಲ್ಲೇ ಒಂದು ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಚಿತ್ರ ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅಂತ ಅಂದ್ರೆ ಫೋಟೋ ಸಿಂಥಸಿಸ್, ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಬಗ್ಗೆ ಹೇಳ್ತಾ ಇದೆ ಅಲ್ವಾ. ಆರ್ಗ್ಯಾನಿಸಮ್ ಪ್ರಿಪೇರ್ ದೇರ್ ಓನ್ ಫುಡ್. ಅಂತಹ ಆರ್ಗ್ಯಾನಿಸಮ್ನ ನಾವು ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್ ಅಥವಾ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಇರ್ತಕ್ಕಂತಹ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಆಯ್ತಾ? ದೆನ್ ಗ್ರೀನ್ ಪ್ಲಾಂಟ್ಸ್ ಮೇಕ್ ಫುಡ್ ಬೈ ಫೋಟೋಸಿಂಥಸಿಸ್. ಈ ಹಸಿರು ಸಸ್ಯಗಳೇನಿದಾವೋ ಅವೆಲ್ಲವೂ ಕೂಡ ಏನ್ ಮಾಡ್ತಾವಂತೆ, ಫೋಟೋಸಿಂಥಸಿಸ್ ಮೂಲಕ ಫುಡ್ನ ತಯಾರು ಮಾಡ್ಕೋತವೆ. ಹಾಗಾದ್ರೆ ನೀವು ಕೇಳ್ಬೋದು, ಹಸಿರು ಎಲೆಗಳೇ ಇರಲ್ಲ, ಬೇರೆ ಬೇರೆ ಬಣ್ಣದ ಎಲೆಗಳಿದಾವೆ, ಅಲ್ಲಿ ಫೋಟೋಸಿಂಥಸಿಸ್ ಆಗೋದಿಲ್ವಾ ಅಂತ ನೀವು ಕೇಳಿದ್ರೆ ಅಲ್ಲಿಯೂ ಆಗತ್ತೆ, ಅಲ್ಲಿಯೂ ಕೂಡ ಪ್ಲಾಸ್ಟಿಕ್ಸ್ ಪ್ರೆಸೆಂಟ್ ಇರುತ್ತೆ. ಬಟ್ ಇದರಲ್ಲಿ ಆಗುವ ಪ್ರಮಾಣದಲ್ಲಿ ಆ ಬೇರೆ ಬೇರೆ ಬಣ್ಣದಲ್ಲಿರ್ತಾವಲ್ವ ಆ ಗಿಡಗಳಲ್ಲಿ ಆಗೋಲ್ಲ. ಬಟ್ ಅವು ಕೂಡ ಏನು ಆಟೋಟ್ರೋಪಿಕ್ ನ್ಯೂಟ್ರಿಷನ್ನೇ ಆಗೋದು ಅಲ್ಲೂ, ಬಟ್ ಈ ಮಟ್ಟದಲ್ಲಿ ಆಗೋದಿಲ್ಲ. ಆಯ್ತಾ? ದೆನ್ ಏನೆಲ್ಲ ಬೇಕು ಇದಾಗಬೇಕು ಫೋಟೋಸಿಂಥಸಿಸ್ ಅಂತ ಅಂದ್ರೆ, ಸನ್ಲೈಟ್ ಬೇಕು, ಕ್ಲೋರೋಫಿಲ್ ಬೇಕು, ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೂರ್ಯನ ಬೆಳಕು, ಕ್ಲೋರೋಫಿಲ್, ನೀರು ಹಾಗೂ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅಂತ ಏನು ಹೇಳ್ತೀವೋ ಅದರ ಅವಶ್ಯಕತೆ ಇದೆ. ಎಕ್ಸಾಂಪಲ್ ನೋಡೋದಾದ್ರೆ ಪ್ಲಾಂಟ್ಸ್ ಇರ್ಬೋದು, ಕೆಲವೊಂದು ಆಲ್ಗೆಗಳಿರ್ಬೋದು, ಎಲ್ಲ ಆಲ್ಗೆಗಳು, ಆ್ಯಂಡ್ ಕೆಲವೊಂದು ಸಮ್ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ವಾ, ಸಮ್ ಬ್ಯಾಕ್ಟೀರಿಯಾಸ್. ಓಕೆ, ಇವೆಲ್ಲವೂ ಕೂಡ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಈ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಆಗ್ತಾ ಇದೆ ಅಂದ್ರೆ ಫೋಟೋಸಿಂಥಸಿಸ್ ಆಗುತ್ತೆ. ಫೋಟೋಸಿಂಥಸಿಸ್ ಆಗ್ತಾ ಇದೆ ಅಂದ್ರೆ ಫೋಟೋಸಿಂಥಸಿಸ್ ರಿಯಾಕ್ಷನ್ ಏನೋ ಒಂದು ಆಗ್ತಾ ಇರುತ್ತೆ. ಆ ರಿಯಾಕ್ಷನ್ ಏನು ಅಂತ ನಾವು ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ನಮಗೆ ಫೋಟೋಸಿಂಥಸಿಸ್ ಮೇನ್ ಬೇಕಾಗಿರೋದೇನು, ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಅಷ್ಟೇ ಮುಖ್ಯವಾಗಿ ನಮಗೆ ಸನ್ಲೈಟ್ ಕೂಡ ಬೇಕು. ಏನೇನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ sunlight is gives rise to
ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್. ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ನಮಗೆ ಸಿಗುತ್ತೆ, ಆಯ್ತಾ. ಈ ರಿಯಾಕ್ಷನ್ಗೆ ನಾವು ಫೋಟೋಸಿಂಥಸಿಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ರಿಯಾಕ್ಷನ್ ನಾನು ಮೊನ್ನೆ ಯಾವ ಕ್ಲಾಸ್ ಮಾಡುವಾಗ ಕೆಮಿಕಲ್ ರಿಯಾಕ್ಷನ್ಸ್ ಟೈಪ್ಸ್ ಮಾಡುವಾಗ ಒಂದು ಪ್ರಶ್ನೆ ಕೇಳಿದ್ದೆ. ಏನಂತ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಇವೆಲ್ಲವೂ ಸೇರಿ ಫೋಟೋಸಿಂಥಸಿಸ್ ರಿಯಾಕ್ಷನ್ ಆಗುತ್ತಲ್ವಾ, ಇದು ಯಾವುದಾದ್ರೂ ಟೈಪಲ್ಲಿ ಒಂದು ರಿಯಾಕ್ಷನ್ ಆಗುತ್ತಾ ಅಂತ ಕೇಳಿದ್ದೆ ಅಲ್ವಾ. ಎಂಡೋಥರ್ಮಿಕ್ ರಿಯಾಕ್ಷನ್ ಆಗುತ್ತಾ ಅಂತ ಕೇಳಿದ್ದೆ. ಇವಾಗಲೂ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸನ್ಲೈಟ್ ಹಾ, ಇಲ್ಲಿ ಸನ್ಲೈಟ್ನ ಬಳಸ್ಕೊತಾ ಇದೆ, ಏನೋ ಎನರ್ಜಿಯನ್ನು ಬಳಸ್ಕೊತಾ ಇದೆ. ಇದು ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಗುತ್ತಾ ಅಂತ ಕೇಳಿದ್ದೆ. ಆಗುತ್ತಾ? ಇದು ಡಿಕಂಪೋಸಿಷನ್ ರಿಯಾಕ್ಷನ್ ಆಗುತ್ತಾ? ಡಿಕಂಪೋಸಿಷನ್ ಆಗಲ್ಲ. ಯಾವುದೋ ಒಂದು ರಿಯಾಕ್ಷನ್ ಆಗುತ್ತೆ, ಯಾವುದು ಅಂತ ನೀವು ನನಗೆ ಹೇಳಿ ಡೌಟ್ ಕ್ಲಾರಿಫಿಕೇಶನ್ ಟೈಮಲ್ಲಿ. ಓಕೆ, ದೆನ್ ಬಟ್ ಯಾವುದೋ ಒಂದು ಟೈಪ್ ಆಫ್ ರಿಯಾಕ್ಷನ್ ಇದು ಆಗುತ್ತೆ, ಯಾವುದು ಅಂತ ನೀವು ಹೇಳಬೇಕು. ಇದರಿಂದ ಗ್ಲೂಕೋಸ್ ಫಾರ್ಮ್ ಆಗುತ್ತೆ, ಅದಾದ ನಂತರ ಆಕ್ಸಿಜನ್ ಕೂಡ ರಿಲೀಸ್ ಆಗುತ್ತೆ. ಆ ಗ್ಲೂಕೋಸ್ ಫಾರ್ಮ್ ಆಗೋದ್ರಿಂದನೇ ನಮಗೆ ಎನರ್ಜಿ ಸಿಗ್ತಕ್ಕಂಥದ್ದು ಅಲ್ವಾ. ದೆನ್ ಇನ್ನೊಂದು ಟೈಪ್ ಇದೆ, ಇದು ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಕನ್ನಡದಲ್ಲಿ ಪರಪೋಷಕಗಳು ಅಂತ ಹೇಳ್ತೀವಿ. ಓಕೆ, ಏನು ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಅಂತ ನೋಡಿದ್ರೆ, ಆರ್ಗ್ಯಾನಿಸಮ್ಸ್ ಡಿಪೆಂಡ್ಸ್ ಆನ್ ಅದರ್ಸ್ ಫಾರ್ ಫುಡ್. ಯಾವ ಜೀವಿಗಳು ಬೇರೆ ಜೀವಿಗಳ ಮೇಲೆ ಡಿಪೆಂಡ್ ಆಗಿರ್ತವೋ ಅಂಥವಕ್ಕೆ ನಾವು ಪರಪೋಷಕಗಳು ಅಂತ ಹೇಳ್ತೀವಿ. ಓಕೆ, ದೆನ್ ಟೈಪ್ಸ್ ಯಾವ್ದಾವ್ದಿದೆ, ಹೋಲೋಝೋಯಿಕ್ ಇರ್ಬೋದು, ದೆನ್ ಸ್ಯಾಪ್ರೋಫೆಟಿಕ್ ಇರ್ಬೋದು, ಪ್ಯಾರಾಸಿಟಿಕ್ ಇರ್ಬೋದು. ಹೋಲೋಝೋಯಿಕ್ ಅಂದರೆ ಏನಪ್ಪ ಅಂತ ಅಂದರೆ, ಯಾವ ಒಂದು ಜೀವಿಗಳಿಗೆ ನ್ಯೂಟ್ರಿಷನ್ನ ಕಾಂಪ್ಲೆಕ್ಸ್ ಫುಡ್ ಆಗಿ ತಗೊಂಡು ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೋ ಅಂಥವಕ್ಕೆ ನಾವು ಏನಂತ ಕರಿತೀವಿ, ಹೋಲೋಝೋಯಿಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಇರ್ಬೋದು, ಬೇರೆ ಎನಿಮಲ್ಸ್ ಇರ್ಬೋದು, ಅಮೀಬಾ ಇರ್ಬೋದು, ಇವೆಲ್ಲವೂ ಕೂಡ ಹೋಲೋಝೋಯಿಕ್. ಓಕೆ, ಇದಕ್ಕೆ ನಾವು ಪ್ರಾಣಿ ಸಮಪೋಷಣೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ದೆನ್ ಸ್ಯಾಪ್ರೋಫೈಟಿಕ್, ಇದು ಮೃತಜೀವ ಪೋಷಣೆ ಅಂತ ಹೇಳ್ತೀವಿ. ಅಂದರೆ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಇರುತ್ತಲ್ವ, ಅದನ್ನು ಬಳಸ್ಕೊಂಡು ನ್ಯೂಟ್ರಿಷನ್ನ ತಗೋತವೆ ಇವು. ಓಕೆ, ದೆನ್ ಪ್ಯಾರಾಸಿಟಿಕ್ ಅಂದರೆ ಈಗಾಗಲೇ ಯಾವುದೋ ಒಂದು ಬದುಕಿರ್ತಕ್ಕಂತಹ ಜೀವಿ, ಲಿವಿಂಗ್ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರ್ತವೆ ಇವು. ಆ ಲಿವಿಂಗ್ ಆರ್ಗ್ಯಾನಿಸಮ್ನ ಹೋಸ್ಟ್ ಆಗಿ ತಗೊಂಡು ಇವು ಬದುಕ್ತಾ ಇರ್ತವೆ. ಓಕೆ, ಅದಕ್ಕೆ ಬೇಕಾದ್ರೆ ಇವು ಡ್ಯಾಮೇಜ್ ಕೂಡ ಮಾಡಬಹುದು. ಆರ್ಗ್ಯಾನಿಸಮ್ ಮೇಲೆ ಇರ್ಬೋದು ಅಥವಾ ಆರ್ಗ್ಯಾನಿಸಮ್ ಒಳಗಡೆ ಇರ್ಬೋದು. ಓಕೆ, ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಇದಾವೆ, ಇವನ್ನ ನಾವು ಕ್ಲಾಸಿಫೈ ಮಾಡೋಣ ಯಾವ್ಯಾವ ಟೈಪಿಗೆ ಆಗುತ್ತೆ ಅಂತ. ಹ್ಯೂಮನ್ಸ್, ಇಲ್ಲಿ ನಾನು HSP ಅಂತ ಬರೀತೀನಿ. ಓಕೆ, ಹ್ಯೂಮನ್ಸು ಹೋಲೋಝೋಯಿಕ್, ಅನಿಮಲ್ಸ್ ಹೋಲೋಝೋಯಿಕ್, ಅಮೀಬಾ ಹೋಲೋಝೋಯಿಕ್, ಫಂಗೈ ಸ್ಯಾಪ್ರೋಫೈಟಿಕ್, ಟೇಪ್ವಾರ್ಮ್ಸ್ ಪ್ಯಾರಾಸಿಟಿಕ್, ಕಸ್ಕ್ಯೂಟಾ ಪ್ಯಾರಾಸಿಟಿಕ್, ಪ್ಲಾಸ್ಮೋಡಿಯಂ ಪ್ಯಾರಾಸಿಟಿಕ್. ಇದಿಷ್ಟು ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ಆಯಿತು. ಓಕೆ, ದೆನ್ ಸ್ಟೇಜಸ್ ಆಫ್ ನ್ಯೂಟ್ರಿಷನ್. ಈಗ ನ್ಯೂಟ್ರಿಷನ್ ಆಗಬೇಕು ಅಂದರೆ ಅಲ್ಲೊಂದಷ್ಟು ಸ್ಟೇಜಸ್ಗಳಾಗ್ತವೆ. ಓಕೆ, ಯೂಶುವಲಿ ಯಾವುದ್ರಲ್ಲಿ ಈ ನಾವು ಹೋಲೋಝೋಯಿಕ್ ಅಂತ ಏನು ಮಾತಾಡಿದ್ವೋ, ಈ ಹೋಲೋಝೋಯಿಕ್ ಬಗ್ಗೆ ಮುಂದಕ್ಕೆ ನಾವು ಮಾತಾಡ್ತಾ ಹೋಗೋಣ. ಆ ಹೋಲೋಝೋಯಿಕ್ ಅಂತ ತಗೊಂಡಾಗ ಅಲ್ಲಿ ಒಂದಷ್ಟು ಸ್ಟೇಜ್ಗಳಾಗ್ತವೆ. ಯಾವ್ದಾವ ಸ್ಟೇಜಸ್ ಬರುತ್ತಪ್ಪ ಅಂತ ಅಂದರೆ, ಇಂಜೆಷನ್ ಅಂತ ಹೇಳ್ತೀವಿ. ಇಂಜೆಕ್ಷನ್ ಅಲ್ಲ, ಇಂಜೆಷನ್ ಅಂತ ಹೇಳ್ತೀವಿ. ಏನಂದರೆ ಇಂಜೆಕ್ಷನ್ ಅಂದರೆ ಇಂಟೇಕ್ ಆಫ್ ಫುಡ್ ಅಂತ ಅಷ್ಟೆ. ಇಂಟೇಕ್ ಆಫ್ ಫುಡ್ಡನ್ನು, ಆಹಾರವನ್ನು ತಗೊಳ್ಳೋದು ಅಂತ. ಓಕೆ, ಅದಾದ ನಂತರ ಡೈಜೆಷನ್ ಅಂದರೆ ನಮಗೆ ಗೊತ್ತು, ಬ್ರೇಕ್ ಡೌನ್ ಆಫ್ ಫುಡ್. ಇಂಟೇಕ್ ತಗೊಂಡಿರ್ತೀವಲ್ವಾ, ತಗೊಂಡಿರೋದನ್ನ ಏನು ಮಾಡ್ತೀವಿ, ಬ್ರೇಕ್ ಡೌನ್ ಮಾಡ್ತೀವಿ. ಯಾವ್ದ್ರ ಮುಖಾಂತರ? ಇಲ್ಲಿದೆ ನೋಡಿ ಚಿತ್ರದಲ್ಲಿ, ಮೌತ್ ಮತ್ತು ಟೀತ್ ಮುಖಾಂತರ. ಅದಾದಮೇಲೆ ಇಲ್ಲಿ ಫುಡ್ನ ಇಂಟೇಕ್ ತಗೊಳ್ಳೋದು ನಾವು ಎಲ್ಲಿಂದ, ಮೌತ್ ಮತ್ತು ಟೀತಿಂದ. ಅದಾದಮೇಲೆ ಬ್ರೇಕ್ ಡೌನ್ ಆಗೋದು ಫುಡ್ ಮಾಲಿಕ್ಯೂಲ್ಸು ಸ್ಟಮಕ್. ಇಲ್ಲಿ ಮೌತ್ ಟೀತಲ್ಲೂ ಸ್ವಲ್ಪ ಆಗಿರುತ್ತೆ, ಬಟ್ ಕಂಪ್ಲೀಟ್ ಆಗೋದು ಸ್ಟಮಕ್. ಅದಾದಮೇಲೆ ಸ್ಮಾಲ್ ಇಂಟೆಸ್ಟೈನ್ ವಿಲ್ಲೀಸಲ್ಲಿ ಏನಾಗುತ್ತೆ, ನ್ಯೂಟ್ರಿಷನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ಪ್ಷನ್ ಅಂದರೆ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ನ ಇಲ್ಲಿ ಅಬ್ಸರ್ವ್ ಮಾಡ್ಕೋತವೆ. ಅದಾದಮೇಲೆ ಅಸಿಮಿಲೇಷನ್ ಅಂದರೆ ಅಬ್ಸರ್ವ್ ಮಾಡ್ಕೊಂಡಂತಹ ನ್ಯೂಟ್ರಿಷನ್ನ ಬಾಡಿ ಸೆಲ್ಸು ಯುಟಿಲೈಸೇಷನ್ ಮಾಡ್ಕೋತವೆ. ಯುಟಿಲೈಸೇಷನ್ ಆಫ್ ಬಾಡಿ ಸೆಲ್ಸ್.
ಯುಟಿಲೈಸೇಷನ್ ಬೈ ಬಾಡಿ ಸೆಲ್ಸ್. ಅದಾದಮೇಲೆ ಎಜೆಷನ್ ಅಂದರೆ ಕೊನೆಗೆ ಏನಪ್ಪ ಮಾಡ್ತವೆ ಅಂದರೆ ರಿಮೂವಲ್ ಆಫ್ ವೇಸ್ಟ್. ಏನಸ್ ಮುಖಾಂತರ ವೇಸ್ಟ್ ಎಲ್ಲ ಏನಿರುತ್ತೋ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ. ಓಕೆ, ಇದಿಷ್ಟು ಸ್ಟೇಜಸ್ ಆಫ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಸ್ಟೇಜಸ್ ಏನು ಅಂತ ಕೇಳಿದ್ರೆ ಹೇಳಿಕ್ ಬರಬೇಕು. ಏನು? ಇಂಜೆಷನ್ ಅಂದರೆ ಇಂಟೇಕ್ ಆಫ್ ಫುಡ್. ಅದಾದಮೇಲೆ ಡೈಜೆಷನ್ ಅಂದರೆ ಆ ಫುಡ್ ತಗೊಂಡಿರ್ತೀವಲ್ವ ಅದು ಬ್ರೇಕ್ ಡೌನ್ ಆಗ್ತಕ್ಕಂಥದ್ದು. ದೆನ್ ಅದಾದಮೇಲೆ ಅಬ್ಸಾರ್ಪ್ಷನ್ ಅಂದರೆ ತಗೊಂಡಿರ್ತಕ್ಕಂತಹ ಫುಡ್ಡು ಬ್ರೇಕ್ ಡೌನ್ ಆದಮೇಲೆ ಅಲ್ಲಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ವ್ ಮಾಡ್ಕೊಳ್ಳೋದು. ಅದಾದಮೇಲೆ ಅಸಿಮಿಲೇಷನ್ ಅಂದರೆ ಅಬ್ಸಾರ್ವ್ ಮಾಡ್ಕೊಂಡಿರೋಂತಹ ನ್ಯೂಟ್ರಿಷನ್ನ ಯೂಸ್ ಮಾಡ್ಕೊಳ್ಳೋವಂಥದ್ದು, ಯುಟಿಲೈಸ್ ಮಾಡ್ಕೊಳ್ಳೋವಂಥದ್ದು. ಆಮೇಲೆ ಏನೆಲ್ಲ ವೇಸ್ಟ್ ಇರುತ್ತೋ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಏನಂತ ಹೇಳ್ತೀವಿ? ಇಜೆಷನ್ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಸ್ಟೇಜಸ್ ಆಫ್ ನ್ಯೂಟ್ರಿಷನ್ ಆಯಿತು. ದೆನ್ ಡೈಜೆಷನ್ ಅಂದರೆ ಏನು ಅಂತ ನೋಡೋಣ. ಈ ಡೈಜೆಷನ್ನಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಡೈಜೆಷನ್ ಏನೇನು ಬರುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಏನು ಡೈಜೆಷನ್ ಅಂದರೆ ಸಿಂಪಲ್ ನೋಡೋದಾದರೆ ಬ್ರೇಕಿಂಗ್ ಡೌನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಇಂಟು ಸಿಂಪಲ್ ಸಾಲ್ಯುಬಲ್ ಸಬ್ಸ್ಟೆನ್ಸ್. ಅಂದರೆ ಏನು ಸಿಂಪಲ್ ಆಗಿದೆ ಇಲ್ಲಿ. ಬ್ರೇಕಿಂಗ್ ಡೌನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಕ್ಯಾರೆಟ್ ತಗೋತೀವಿ, ರೈಸ್ ತಗೋತೀವಿ, ಮುದ್ದೆ ತಗೋತೀವಿ, ಇದೆಲ್ಲವೂ ಕೂಡ ಕಾಂಪ್ಲೆಕ್ಸ್ ಅಲ್ವಾ. ಇದನ್ನು ನಾವು ಡೈರೆಕ್ಟ್ ಬ್ಲಡ್ಡಿಗೆ ಹಾಕೋಕ್ಕಾಗತ್ತಾ? ಈಗ ಏನೋ ಒಂದು ಆ್ಯಪಲ್ ತಿನ್ನಬೇಕು, ಆ್ಯಪಲ್ನ ತಂದು ನಾನು ಬ್ಲಡ್ಡಿಗೆ ಹಾಕ್ಬಿಟ್ಟು ನಾನು ಚೆನ್ನಾಗಿರ್ತೀನಿ ಅಂದರೆ ಆಗತ್ತಾ? ಆಗಲ್ಲ ಅಲ್ವಾ. ಹಾಗಾಗಿ ಆ ಕಾಂಪ್ಲೆಕ್ಸ್ ಫುಡ್ ಏನಿದೆಯೋ ಅದನ್ನು ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ನ ಮಾಡಿ ನಮ್ಮ ಬಾಡಿಗೆಲ್ಲ ಕೊಡೋದನ್ನೇ ನಾವೇನಂತ ಕರಿತೀವಿ? ಡೈಜೆಷನ್ ಅಂತ ಹೇಳ್ತೀವಿ. ಓಕೆ, ಮುಂದುವರೆದು ಇದರಲ್ಲಿ ಒಂದಷ್ಟು ಟೈಪ್ಸ್ ಇದೆ. ಒಂದು ಮೆಕ್ಯಾನಿಕಲ್ ಡೈಜೆಷನ್, ಇನ್ನೊಂದು ಕೆಮಿಕಲ್ ಡೈಜೆಷನ್. ಮೆಕ್ಯಾನಿಕಲ್ ಡೈಜೆಷನ್ ಅಂದ್ರೆ ಏನು? ಯಾಂತ್ರಿಕ ಡೈಜೆಷನ್ ಅಂತ ಹೇಳ್ತೀವಿ. ಕೆಮಿಕಲ್ ಡೈಜೆಷನ್ ಅಂದರೆ ಕೆಮಿಕಲ್ ಡೈಜೆಷನ್ ಅಂದರೆ ರಾಸಾಯನಿಕ ಜೀರ್ಣಕ್ರಿಯೆ ಅಂತ ಹೇಳ್ತೀವಿ. ಏನು? ರಾಸಾಯನಿಕ ಜೀರ್ಣ ಕ್ರಿಯೆ ಅಂತ ಹೇಳ್ತೀವಿ. ಓಕೆ, ಮೆಕ್ಯಾನಿಕಲ್ ಡೈಜೆಷನ್ ಅಂದರೆ ಮೆಕ್ಯಾನಿಕಲ್ ಡೈಜೆಷನ್ ಅಂತ ಅಂದರೆ ಈಗ ನಾವು ಬಾಯಿಗೆ ಇಂಟೇಕ್ ಆಫ್ ಫುಡ್ ತಗೊಂಡಾಗ ನಾವು ಬಾಯಲ್ಲೇ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಅಲ್ಲೂ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅದು ಮೆಕ್ಯಾನಿಕಲ್ ಡೈಜೆಷನ್. ಅದಾದಮೇಲೆ ನಮ್ಮ ಬಾಯಿಂದ ಹೋದ್ಮೇಲೆ ನಮ್ಮ ಹ್ಯೂಮನ್ ಒಳಗಡೆ ಆರ್ಗನ್ಸ್ ಒಳಗಡೆ ಆಗುತ್ತಲ್ವಾ ಕೆಮಿಕಲ್ ರಿಲೀಸ್ ಆಗಿ, ಅದಕ್ಕೆ ನಾವು ಹೇಳೋದು ಕೆಮಿಕಲ್ ಡೈಜೆಷನ್ ಅಂತ. ಓಕೆ, ಮುಂದುವರೆದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ನಾವು ನೋಡೋದಾದರೆ ಆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ಪ್ಸ್ ಇನ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಫುಡ್. ಅಬ್ಸಾರ್ಪ್ಷನ್ ಆಫ್ ಫುಡ್ ಅಥವಾ ಅಬ್ಸಾರ್ಪ್ಷನ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್. ದೆನ್ ಫುಡ್ ಟ್ರಾವೆಲ್ಸ್ ಥ್ರೂ ಎಲಿಮೆಂಟ್ರಿ ಕೆನಾಲ್. ಈ ಎಲಿಮೆಂಟ್ರಿ ಕೆನಾಲ್ ಅನ್ನೋ ಒಂದು ತುಂಬ ಇಂಪಾರ್ಟೆಂಟ್ ಇದೆ. ಏನು ಎಲಿಮೆಂಟ್ರಿ ಕೆನಾಲ್ ಅಂತ ಅಂದರೆ ಇಲ್ಲಿ ನಮ್ಮ ಮೌತಲ್ಲಿ ಸ್ಟಾರ್ಟ್ ಆಗಿ ಏನಸ್ವರೆಗೂ ಏನು ಇಲ್ಲೊಂದು ಪೈಪ್ ಹೋಗಿದೆಯೋ ಇದನ್ನು ನಾನು ಪೈಪ್ ಅಂತಲೇ ಕರಿತೀನಿ. ಇದನ್ನು ಎಲಿಮೆಂಟ್ರಿ ಕೆನಾಲ್ ಅಂತ ಕರಿತೀವಿ. ಓಕೆ, ಅದಾದಮೇಲೆ ಎಲಿಮೆಂಟ್ರಿ ಕೆನಾಲ್ ಅಂದರೆ ಏನು ಅಂತಲೇ ನಾವು ತಿಳ್ಕೊಳ್ಳೋಣ ಈಗ. ದ ಎಲಿಮೆಂಟ್ರಿ ಕೆನಾಲ್ ಈಸ್ ಲಾಂಗ್ ಮಸ್ಕ್ಯುಲಾರ್ ಟ್ಯೂಬ್ ಎಕ್ಸ್ಟೆಂಡಿಂಗ್ ಫ್ರಮ್ ಮೌತ್ ಟು ಏನಸ್. ನಾನು ಅದನ್ನೆಲ್ಲ ಹೇಳಿದ್ದು ಲಾಂಗ್ ಮಸ್ಕ್ಯುಲಾರ್ ಟ್ಯೂಬ್ ಅಂದರೆ ನಾನು ಪೈಪ್ ಅಂತ ಹೇಳಿದೆ. ಈ ಮಸ್ಕ್ಯುಲಾರ್ ಅಂದರೆ ಮೊದಲಿಂದ ಆಗಿರ್ತಕ್ಕಂಥ ಒಂದು ಪೈಪ್ ಅಂತಲೇ ಹೇಳ್ಬೋದು. ಓಕೆ, ಇದು ಎಷ್ಟಿರುತ್ತಪ್ಪ ಅಂದರೆ 6 to 9 ಮೀಟರ್ಸ್ ಇರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅದು ಹೇಗಪ್ಪ 6 to 9 ಮೀಟರ್ಸ್ ಆಗುತ್ತೆ? ನಾವಿರೋದೇ ಎಷ್ಟಿರ್ತೀವಿ? ಒಂದು 6 ಅಡಿನೋ 2 ಅಡಿನೋ ಇರ್ತೀವಿ. ಇದು 25ರಿಂದ 30 ಅಡಿ ಅಂತ ಅಂದರೆ ಹೇಗೆ ಅಂತ ಅಂದರೆ ಅದು ಒಳಗಡೆ ಸುತ್ತಕೊಂಡಿರೋದ್ರಿಂದ ಹೊರಗಡೆ ಬಿಡಿಸಿದಾಗ ಎಷ್ಟಿರುತ್ತೆ ಅಂದರೆ ಸಾಮಾನ್ಯವಾಗಿ ಇಷ್ಟು ಸಿಗುತ್ತೆ. 25ರಿಂದ 30 ಫೀಟ್ ಇರ್ಬೋದು, ಅಡಿ ಇರ್ಬೋದು. ದೆನ್ ಪಾರ್ಟ್ಸ್. ಈ ಎಲಿಮೆಂಟ್ರಿ ಕೆನಾಲಲ್ಲಿ ಯಾವುದೆಲ್ಲ ಪಾರ್ಟ್ ಬರುತ್ತಪ್ಪ ಅಂದರೆ ಮೌತ್, ಇದಕ್ಕೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಬಾಯಿ ಅಂತ ಹೇಳ್ತೀವಿ. ಈಸೋಫೆಗಸ್, ಇದಕ್ಕೆ ಅನ್ನನಾಳ ಅಥವಾ ಫುಡ್ ಪೈಪ್ ಅಂತ ಹೇಳ್ತೀವಲ್ವಾ. ಸ್ಟಮಕ್ಗೆ ಜಠರ. ದೆನ್ ಸ್ಮಾಲ್ ಇಂಟೆಸ್ಟೈನ್ ಕೂಡ ಇರಬೇಕು, ಸಣ್ಣ ಕರಳು. ದೆನ್ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳು. ದೆನ್ ರೆಕ್ಟಮ್, ದೆನ್ ಏನಸ್ ಅಲ್ವಾ, ಗುದದ್ವಾರ ಅಂತ ಏನು ಹೇಳ್ತೀವೋ ಆ ಪಾರ್ಟ್ಸ್. ಓಕೆ, ಇದಿಷ್ಟು ಎಲಿಮೆಂಟ್ರಿ ಕೆನಾಲಲ್ಲಿ ಭಾಗವಹಿಸುತ್ತೆ. ಇದಾದಮೇಲೆ ನಾವು 1 by 1 ನೋಡ್ತಾ ಹೋಗೋಣ. ಮೌತ್ ಆ್ಯಂಡ್ ಬಕಲ್ ಕ್ಯಾವಿಟಿ. ನಮಗೆ ಬಕಲ್ ಕ್ಯಾವಿಟಿ ಅಂದರೆ ಏನು ಅನ್ನೋದು ಗೊತ್ತಾ? ಬಕಲ್ ಕ್ಯಾವಿಟಿ ಅಂದರೆ ನಮ್ಮ ಬಾಯಿ ಒಳಗಡೆ ಇರತಕ್ಕಂತಹ ಎಲ್ಲ ಪಾರ್ಟ್ಸು ಕೂಡ ಬಕಲ್ ಕ್ಯಾವಿಟಿ ಒಳಗಡೆ ಬರುತ್ತೆ. ಹಲ್ಲು, ನಾಲಿಗೆ ಇರ್ಬೋದು, ಆ ಸಲೆವರಿ ಗ್ಲ್ಯಾಂಡ್ಸ್ ಇರ್ಬೋದು, ಇವೆಲ್ಲವೂ ಬಕಲ್ ಕ್ಯಾವಿಟಿ ಒಳಗಡೆ ಬರ್ತವೆ. ಈ ಬಕಲ್ ಕ್ಯಾವಿಟಿಯಿಂದ ನಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗೂ ಆಗುತ್ತೆ. ಇದಿಲ್ಲ ಅಂದರೆ ಡೈಜೆಷನ್ ತುಂಬ ಕಷ್ಟ ಆಗುತ್ತೆ. ಓಕೆ, ಫುಡ್ ಇದರಲ್ಲಿ ಏನಾಗುತ್ತಪ್ಪ ಈ ಬಕಲ್ ಕ್ಯಾವಿಟಿ ಮುಖಾಂತರ ಅಂತ ನೋಡೋದಾದ್ರೆ
ಫುಡ್ ಸಾಮಾನ್ಯವಾಗಿ ಬಕ್ಕಲ್ ಕ್ಯಾವಿಟಿ ಥ್ರೂ ಎಂಟರ್ ಆಗುತ್ತೆ. ಅದಾದಮೇಲೆ ಟೀತ್ ಅದನ್ನ ಚೀವ್ ಮಾಡುತ್ತೆ. ಅದಾದಮೇಲೆ ಟಂಗು ಅದನ್ನು ಸಲೈವ ಜೊತೆ ಮಿಕ್ಸ್ ಮಾಡಿ ಏನು ಮಾಡುತ್ತೆ, ಈಸೋಫೇಗಸ್ ಥ್ರೂ ಸ್ಟಮಕ್ಗೆ ಕಳಿಸ್ಕೊಡುತ್ತಲ್ವಾ. ಇಲ್ಲಿ ಬಕ್ಕಲ್ ಕ್ಯಾವಿಟಿಯಲ್ಲಿ ನಮಗೊಂದು ಡೈಜೆಸ್ಟಿವ್ ಗ್ಲ್ಯಾಂಡ್ ಇದೆ. ಅದು ಯಾವುದಪ್ಪ ಅಂದರೆ ಸಲೈವರಿ ಗ್ಲ್ಯಾಂಡ್ಸ್ ವಿಚ್ ಪ್ರೊಡ್ಯೂಸ್ ಸಲೈವರಿ ಏನ ಪ್ರೊಡ್ಯೂಸ್ ಮಾಡುತ್ತೆ, ಸಲೈವರಿ ಅಮೈಲೇಸ್. ಇದು ಇಂಪಾರ್ಟೆಂಟ್. ಓಕೆ, ಸಲೈವರಿ ಅಮೈಲೇಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಏನಪ್ಪ ಈ ಸಲೈವರಿ ಅಮೈಲೇಸ್ದು ಫಂಕ್ಷನ್ ಅಂತ ಅಂದರೆ, ಸ್ಟಾರ್ಚ್ ಇರುತ್ತಲ್ವಾ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್, ಇದನ್ನ ಸಿಂಪಲ್ ಶುಗರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಟಾರ್ಚ್ನ ಶುಗರ್ ಆಗಿ ಕನ್ವರ್ಟ್ ಮಾಡೋ ಕೆಲಸ ಯಾವುದು, ಈ ಎನ್ಸೈಮ್ದು, ಸಲೈವರಿ ಎನ್ಸೈಮ್ಸ್ದು. ಇದಾದ್ಮೇಲೆ ಈಸೋಫೇಗಸ್ ಅಥವಾ ಫುಡ್ ಪೈಪ್ ಅನ್ನನಾಳ ಅಂತ ಹೇಳ್ದೆ ಅಲ್ವಾ, ಈ ಈಸೋಫೇಗಸ್ ಕೆಲಸ ಏನು ಅಂತ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ ನಮ್ಮ ಬಾಯಿಯಿಂದ ಹೋದ್ಮೇಲೆ ಇಲ್ಲಿಂದ ಹಿಡಿದು ಸ್ಟಮಕ್ವರೆಗೂ ಬರೋವರೆಗೆ ಇದನ್ನ ನಾವು ಈಸೋಫೇಗಸ್ ಅಂತ ಕರಿತೀವಿ. ಇಲ್ಲಿವರೆಗೆ ಯಾಕೆ ಕರಿತೀವಿ ಅಂದರೆ, ಸುಮ್ಮನೆ ಇದು ಒಂದು ಸ್ಟ್ರಕ್ಚರ್ ಇದೆಯಲ್ವಾ, ಹಾಗಾಗಿ ಇಲ್ಲಿವರೆಗೆ ಒಂದು ಹೆಸರು ಕರೆದ್ವಿ, ಇಲ್ಲಿಗೊಂದು ಹೆಸರು ಕರೆದ್ವಿ. ಓಕೆ, ಇದಿಷ್ಟು ಈಸೋಫೇಗಸ್. ಇನ್ನು ಏನು ಈಸೋಫೇಗಸ್ ಅಂದರೆ, ಇಟ್ ಕನೆಕ್ಟ್ಸ್ ಮೌತ್ ಟು ಮೌತ್ ಅಲ್ವಾ, ಮೌತ್ ಟು ಸ್ಟಮಕ್, ಮೌತಿಂದ ಸ್ಟಮಕ್ವರೆಗೂ ಇದು ಕನೆಕ್ಟ್ ಮಾಡುತ್ತೆ. ಇದಾದ ನಂತರ ಫುಡ್ ಮೂವ್ಸ್ ಬೈ ಪೆರಿಸ್ಟಾಲ್ಸಿಸ್. ಏನಿದು, ಇದನ್ನ ನಾವು ನೆನ್ಪಿಟ್ಕೋಬೇಕು. ಪೆರಿಸ್ಟಾಲ್ಸಿಸ್ ಈ ರೀತಿ ಬರ್ಕೊಂಡ್ರೆ ಓದಕ್ಕೆ ಸುಲಭ. ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಆಗುತ್ತೆ. ಅಂದರೆ ಹೇಗಪ್ಪ ಅಂದರೆ, ಅದು ವೇವ್ ಲೈಕ್ ಮೂಮೆಂಟ್, ಹೀಗೆ ವೇವ್ ಲೈಕ್ ಮೂಮೆಂಟ್ ಆಗುತ್ತೆ. ಫುಡ್ ನಾವು ತಿಂದ ತಕ್ಷಣ ಡೈರೆಕ್ಟಾಗಿ ಒಳಗಡೆ ಹೋಗಲ್ಲ, ಹೊಟ್ಟೆ ಒಳಗಡೆ. ಹೀಗೆ ನಾವು ಯಾವ್ದಾದ್ರು ಒಂದು ಸಾಕ್ಸ್ ಒಳಗಡೆ ಬಾಲ್ ಹಾಕ್ತೀವಿ ಗೊತ್ತಾ, ಬಾಲ್ ಹಾಕಿದಾಗ ಸ್ಟ್ರೈಟ್ ಹಾಕೋಕ್ಕಾಗುತ್ತೆ ಸುಲಭವಾಗಿ, ಇಲ್ಲ ಅಲ್ವಾ, ಅದೇ ರೀತಿ ಇಲ್ಲಿ ನಾನು ಒಂದು ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ. ಪೆರಿಸ್ಟಾಲ್ಸಿಸ್ ಅಂದರೆ ವೇವ್ ಲೈಕ್ ಮೂವ್ಮೆಂಟ್ ಆಫ್ ಎ ಮಸಲ್ಸ್. ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಯಾವಾಗ ಇದು ಫುಡ್ಡು ನಮ್ಮ ಬಾಡಿ ಒಳಗಡೆ ಅಥವಾ ಈಸೋಫೇಗಸ್ ಒಳಗಡೆ ಎಂಟರ್ ಆಗುತ್ತೋ, ಆಗ ಅಲ್ಲಿ ಕಾಂಟ್ರಾಕ್ಷನ್ ಆಗುತ್ತೆ. ಅದು ಹೋದ ಮೇಲೆ ಅದು ರಿಲ್ಯಾಕ್ಸೇಷನ್ ಆಗುತ್ತೆ, ಫುಡ್ ಪಾಸ್ ಆದಮೇಲೆ. ಇದಕ್ಕೆ ನಾವು ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಇದಾದ್ಮೇಲೆ ಸ್ಟಮಕ್, ಜಠರ ಅಂತ ಓದಿದ್ವಿ ಅಲ್ವಾ. ಸ್ಟಮಕ್ಗೆ ನಾವು ಹೊಟ್ಟೆ ಅಂತ ಹೇಳಬಾರ್ದು, ಜಠರ ಅಂತ ಹೇಳಬೇಕು ಕನ್ನಡದಲ್ಲಿ, ಸೈಂಟಿಫಿಕ್ ಟರ್ಮ್. ಸ್ಟಮಕ್ ಇಸ್ ಅ ಜೆ ಶೇಪ್ಡ್ ಮಸ್ಕ್ಯುಲರ್ ಆರ್ಗನ್. ಜೆ ಶೇಪ್ಡ್ ಅಂತ ಏನಕ್ಕೆ ಹೇಳ್ತೀವಪ್ಪ ಅಂದರೆ, ಇಲ್ಲಿ ನೋಡಿ, ಸಾಮಾನ್ಯವಾಗಿ ಇದು ನೋಡಲಿಕ್ಕೆ ಸ್ವಲ್ಪ ಜೆ ಥರ ಇದೆ, ಅದಕ್ಕೆ ಜೆ ಶೇಪ್ಡ್ ಅಂತಲೇ ಕರೆದ್ವಿ. ಆಯಿತಾ, ಅದು ನಿಜವಾಗ್ಲೂ ಜೆ ಶೇಪ್ ಇದೆಯಾ ಅಂತ ನೀವು ಕೇಳಿದ್ರೆ, ಸ್ವಲ್ಪ ಅದಕ್ಕೆ ಸಿಮಿಲರ್ ಇರೋದ್ರಿಂದ ನಾವು ಇದನ್ನು ಜೆ ಶೇಪ್ಡ್ ಅಂತ ಕರಿತೀವಿ. ಅದಾದಮೇಲೆ ಸ್ಟೋರ್ಸ್ ಆ್ಯಂಡ್ ಚರ್ನ್ಸ್ ಫುಡ್. ಆ ಫುಡ್ನ ಸ್ಟೋರ್ ಮಾಡಿಕೊಳ್ಳುತ್ತೆ, ಹಾಗೆ ಅದು ಡೈಜೆಸ್ಟ್ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ದೆನ್ ಸ್ಟಮಕ್ಕಲ್ಲಿ ಕೆಲವೊಂದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇದೆ. ಅದು ಯಾವುದಪ್ಪ ಅಂದರೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಏನು ಮಾಡುತ್ತಪ್ಪ ಅಂದರೆ, ಗ್ಯಾಸ್ಟ್ರಿಕ್ ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ. ಅದು ಆ ಗ್ಯಾಸ್ಟ್ರಿಕ್ ಜ್ಯೂಸ್ ಏನೇನೆಲ್ಲ ಇಟ್ಕೊಂಡಿರುತ್ತಪ್ಪ ಅಂದರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರ್ಬೋದು, ಅದಾದಮೇಲೆ ಪೆಪ್ಸಿನ್ ಎನ್ಸೈಮ್ ಇರ್ಬೋದು, ಹಾಗೆ ಮ್ಯೂಕಸ್ ಇರ್ಬೋದು. ಓಕೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೂಡ ನಮ್ಮ ಡೈಜೆಷನಲ್ಲಿ ಕೆಲಸ ಮಾಡುತ್ತೆ, ಪೆಪ್ಸಿನ್ ಎನ್ಸೈಮ್ ಕೂಡ ಕೆಲಸ ಮಾಡುತ್ತೆ, ಮ್ಯೂಕಸ್ ಕೂಡ ಹೆಲ್ಪ್ ಮಾಡುತ್ತೆ. ಈ ಮ್ಯೂಕಸ್ದು ಒಂದು ಸ್ವಲ್ಪ ವಿಶೇಷವಾಗಿದೆ. ಏನಕ್ಕೆ ಮ್ಯೂಕಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದರೆ, ನಾವು ಮುಂದೆ ನೋಡೋಣ. ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆದಾಗ ನಮ್ಮ ಅದು ವಾಲ್ಗೆ, ಸ್ಟಮಕ್ ವಾಲ್ಗೆ ಏನು ತೊಂದರೆ ಆಗಬಾರ್ದಲ್ವಾ, ಹಾಗಾಗಿ ಈ ಮ್ಯೂಕಸ್ ಪ್ರೊಡ್ಯೂಸ್ ಆಗಿ ಅಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಇದ್ರದ್ದು ಫಂಕ್ಷನ್ ಏನಪ್ಪ ಅಂತ ನೋಡೋದಾದರೆ, ಪೆಪ್ಸಿನ್ ಡೈಜೆಸ್ಟ್ ದ ಪ್ರೋಟೀನ್, HCl ಕಿಲ್ಸ್ ದ ಜರ್ಮ್ಸ್ ಆ್ಯಂಡ್ ಮ್ಯೂಕಸ್ ಪ್ರೊಟೆಕ್ಟ್ ಸ್ಟಮಕ್ ವಾಲ್. ಆ ಸ್ಟಮಕ್ ವಾಲ್ನ ಪ್ರೊಟೆಕ್ಟ್ ಮಾಡಬೇಕಲ್ವಾ, ಪ್ರೊಟೆಕ್ಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಆ HCl ಇಂದ ಸ್ಟಮಕ್ ವಾಲ್ ಎಲ್ಲ ಏನಾಗುತ್ತೆ, ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಈ ಮ್ಯೂಕಸ್ಸು ಆ ಸ್ಟಮಕ್ ವಾಲ್ನ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ದೆನ್ ಲಿವರ್ ಬಗ್ಗೆ ನೋಡೋಣ. ಈ ಲಿವರು ನಮಗೆ ನೇರವಾಗಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸಪೋರ್ಟ್ ಮಾಡುತ್ತಾ ಅಂದರೆ ಇಲ್ಲ, ಬಟ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನಾದರೂ ಇದ್ರದ್ದು ಹೆಲ್ಪ್ ಮಾಡುತ್ತಾ ಅಂದರೆ ಖಂಡಿತವಾಗಿಯೂ ಮಾಡುತ್ತೆ. ಹೇಗೆ ಅಂತ ನೋಡೋಣ. ಇಲ್ಲಿದೆ ನೋಡಿ, ಈ ಪಾರ್ಟ್ ಲಿವರ್ ಇದೆಯಲ್ವಾ, ಇದನ್ನು ನಾವು ಲಿವರ್ ಅಂತ ಕರಿತೀವಿ. ಓಕೆ, ಕನ್ನಡದಲ್ಲಿ ಯಕೃತ್ ಅಂತ ಹೇಳ್ತೀವಿ. ಇದರದ್ದು ಫಂಕ್ಷನ್ ಏನಪ್ಪ ಅಂತ ಅಂದರೆ, ಇಟ್ ಪ್ರೊಡ್ಯೂಸ್ ಬೈಲ್ ಜ್ಯೂಸ್. ಇಲ್ಲಿದೆಯಲ್ವಾ, ಇದರಲ್ಲಿ ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗಿ ಗಾಲ್ ಬ್ಲಾಡರ್ ಥ್ರೂ ಅದೆಲ್ಲಿ ಬರುತ್ತಪ್ಪ ಅಂದರೆ, ಇಲ್ಲಿ ಡಿಯೋಡಿನಮ್ ಅಂತ ಇದೆ ನೋಡಿ, ಸ್ಮಾಲ್ ಇಂಟೆಸ್ಟೈನ್ದು ಇನಿಷಿಯಲ್ ಪಾರ್ಟ್, ಸ್ಟಾರ್ಟ್ ಆಗುತ್ತಲ್ಲ ಸ್ಮಾಲ್ ಇಂಟೆಸ್ಟೈನು, ಅದಕ್ಕೆ ನಾವು ಡಿಯೋಡಿನಮ್ ಅಂತ ಹೇಳ್ತೀವಿ. ಇದು ಬೈಲ್ ಜ್ಯೂಸ್ ಏನಕ್ಕಪ್ಪ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ಮೇಕ್ಸ್ ಫುಡ್ ಆಲ್ಕಲಿನ್. ನೋಡಿ, ಅಲ್ಲಿ HCl ಪ್ರೊಡ್ಯೂಸ್ ಆಗಿ ಅಲ್ಲಿ ಅಸಿಡಿಕ್ ಆಗಿತ್ತು,
ಈಗ ಇಲ್ಲಿ ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗಿ ಅದೇನು ಮಾಡುತ್ತಪ್ಪ ಅಂದರೆ ಆಲ್ಕಲಿನ್ ಮೀಡಿಯಂ ಮಾಡುತ್ತೆ. ಅಂದರೆ ಇದು pH 7 ಇಂದ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ಬೇಸ್ ಆಗಿರೋದ್ರಿಂದ ಆಲ್ಕಲಿನ್ ಮೀಡಿಯಂ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಿ ನಮ್ಮ ಲಿವರಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂತಹ ಈ ಬೈಲ್ ಜ್ಯೂಸು ಈ ಗಾಲ್ ಬ್ಲಾಡರ್ ಥ್ರೂ ಬಂದು ಎಲ್ಲಿ ಬರುತ್ತೆ, ಡಿಯೋಡಿನಮ್ಗೆ ಎಂಟ್ರಿ ಆಗುತ್ತೆ. ಓಕೆ, ದೆನ್ ಲಿವರ್ ಬಗ್ಗೆ ಆಯಿತು. ಪ್ಯಾಂಕ್ರಿಯಾಸ್ ಬಗ್ಗೆ ನೋಡೋಣ. ಏನು ಪ್ಯಾಂಕ್ರಿಯಾಸ್ ಅಂದರೆ ಮೆದೋಜೀನಕ ಗ್ರಂಥಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇಲ್ಲಿರುತ್ತೆ ನೋಡಿ ಪ್ಯಾಂಕ್ರಿಯಾಸ್. ಇದು ಮೇನಾಗಿ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ರೊಡ್ಯೂಸರ್ಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕೂಡ ಇಲ್ಲಿ ಪ್ರೊಡ್ಯೂಸ್ ಆಗಿದ್ದು ಏನಾಗುತ್ತೆ, ಇಲ್ಲಿ ಬಂದು ಡಿಯೋಡಿನಮಲ್ಲಿ ಅದು ಕೂಡ ಸೇರ್ಕೊಳ್ಳುತ್ತೆ. ಗಾಲ್ ಬ್ಲಾಡರಿಂದ ಬಂದಂತಹ ಈ ಲಿವರಲ್ಲಿ ಪ್ರೊಡ್ಯೂಸ್ ಆಯ್ತಲ್ವಾ, ಅಲ್ಲ ಹೌದು, ಲಿವರಲ್ಲಿ ಪ್ರೊಡ್ಯೂಸ್ ಆದಂತಹ ಜ್ಯೂಸ್ ಕೂಡ ಇಲ್ಲೇ ಬರುತ್ತೆ. ಆ್ಯಂಡ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕೂಡ ಇಲ್ಲೇ ಬಂದು ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಡಿಯೋಡಿನಮಲ್ಲಿ. ಇದಾದ ನಂತರ ಯಾವುದೆಲ್ಲ ಬರುತ್ತೆ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ಸ್ ಅಂತ ನೋಡಿದ್ರೆ, ಟ್ರಿಪ್ಸಿನ್ ಇರ್ಬೋದು, ಲೈಪೇಸ್ ಇರ್ಬೋದು, ಹಾಗೆ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಇರ್ಬೋದು. ಇವು ಮೂರನ್ನು ಮೇನಾಗಿ ಇದು ಸೆಕ್ರೀಟ್ ಮಾಡುತ್ತೆ. ಅದಾದಮೇಲೆ ಅದು ಬಂದು ಸ್ಮಾಲ್ ಇಂಟೆಸ್ಟೈನಲ್ಲಿ ಕೂತ್ಕೊಳ್ಳುತ್ತೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಏನೇನಾಗುತ್ತೆ ಅಂತ ನಾವು ನೋಡೋಣ ಈಗ. ಓಕೆ, ಮೇಯ್ನಾಗಿ ಡೈಜೆಷನ್ ಆಗ್ತಕ್ಕಂಥದ್ದು ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನಲ್ಲಿ. ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಇದು ಲಾಂಗೆಸ್ಟ್ ಪಾರ್ಟ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಎಷ್ಟಿರುತ್ತಪ್ಪ ಅಂದರೆ 6 to 7 meters ಅಥವಾ 20 feet. ಎಲಿಮೆಂಟ್ರಿ ಕೆನಾಲಲ್ಲಿ ಅಂತ ನೋಡಿದ್ವಿ ಅಲ್ವಾ, ಅದರಲ್ಲಿ ಇದು ಸ್ಮಾಲ್ ಇಂಟೆಸ್ಟೈನೇ 90% ಆಕ್ಯುಪೈ ಮಾಡ್ಕೊಬಿಟ್ಟಿದೆ ಅಲ್ವಾ ಲೆಂತ್ನ. ಅದಾದಮೇಲೆ ಡೈಜೆಷನ್ ಕಂಪ್ಲೀಟ್ಸ್ ಹಿಯರ್. ಅಂದರೆ ಸಾಮಾನ್ಯವಾಗಿ ಡೈಜೆಷನ್ ಈ ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟ್ ಆಗುತ್ತೆ. ಹಾಗಂತ ಕಂಪ್ಲೀಟ್ ಇಲ್ಲೇ ಆಗೋಗುತ್ತಾ ಅಂದರೆ ಇಲ್ಲ. ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಅಥವಾ ವಾಟರ್ ಇವನ್ನೆಲ್ಲ ಲಾರ್ಜ್ ಇಂಟೆಸ್ಟೈನ್ ಕೂಡ ಏನು ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಆಯಿತಾ. ದೆನ್ ನ್ಯೂಟ್ರಿಯೆಂಟ್ಸ್ ಆರ್ ಅಬ್ಸರ್ವ್ಡ್. ದೆನ್ ಡಿಯೋಡಿನಮ್, ನಾನು ಆಗಲೇ ಹೇಳಿದೆ ಅಲ್ವಾ, ಡಿಯೋಡಿನಮ್ ಲಿವರ್ ಬಗ್ಗೆ ಮಾತಾಡುವಾಗ ಡಿಯೋಡಿನಮ್ಗೆ ಪಾಸ್ ಮಾಡುತ್ತೆ ಅಂತ. ಪ್ಯಾಂಕ್ರಿಯಾಟಿಕ್ ಜ್ಯೂಸು ಕೂಡ ಡಿಯೋಡಿನಮ್ಗೆ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ಸ್ಮಾಲ್ ಇಂಟೆಸ್ಟೈನ್ ಅಂತ ಇಷ್ಟು ತಗೊಂಡ್ರೆ, ಸ್ಮಾಲ್ ಇಂಟೆಸ್ಟೈನ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅದನ್ನು ನಾವು ಡಿಯೋಡಿನಮ್ ಅಂತೀವಿ. ದೆನ್ ಅದ್ರ ಮಧ್ಯಭಾಗನ ಜೆಜನಮ್ ಅಂತೀವಿ. ಅದ್ರ ಕೊನೆಯ ಭಾಗನ ನಾವು ಈಲಿಯಮ್ ಅಂತ ಕರಿತೀವಿ. ಓಕೆ, ದೆನ್ ಇದ್ರ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ನೋಡಿ, ಇಂಪಾರ್ಟೆನ್ಸ್ ಅಂದರೆ ಬೈಲ್ ಜ್ಯೂಸ್ ಇಸ್ ಸೆಕ್ರೇಷನ್ ಆಫ್ ಬೈಲ್ ಜ್ಯೂಸ್. ಏನಕ್ಕೆ ಬೈಲ್ ಜ್ಯೂಸ್ ಬೇಕು ಅಂದರೆ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಫ್ಯಾಟ್. ಅದಾದ ನಂತರ ಈ ಬೈಲ್ ಜ್ಯೂಸಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ದು ಫಂಕ್ಷನ್ ಏನಪ್ಪ ಅಂತ ನೋಡೋದಾದರೆ, ಪೆಪ್ಸಿನ್ ಇದೆಯಲ್ವಾ, ಆ ಪೆಪ್ಸಿನ್ ಪ್ರೋಟೀನ್ನ ಡೈಜೆಸ್ಟ್ ಮಾಡುತ್ತೆ. ಲೈಪೇಸ್ ಇದೆಯಲ್ವಾ, ಅದು ಫ್ಯಾಟ್ನ ಡೈಜೆಸ್ಟ್ ಮಾಡುತ್ತೆ. ಅದಾದಮೇಲೆ ಅಮೈಲೇಸ್ ಸ್ಟಾರ್ಚ್ನ ಡೈಜೆಸ್ಟ್ ಮಾಡುತ್ತೆ. ಇದಿಷ್ಟು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ದು ಕೆಲಸ ಆಯಿತು. ಓಕೆ, ದೆನ್ ಇದಾದಮೇಲೆ ಫೈನಲ್ ಪ್ರಾಡಕ್ಟ್ ಏನೋ ಒಂದು ಸಿಗಬೇಕಲ್ವಾ ನಮ್ಗೆ. ಇದೆಲ್ಲ ಆಯಿತು ಅಂದಾಗ ಈ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತಲ್ವ. ಈ ಕಾರ್ಬೋಹೈಡ್ರೇಟ್ಸ್ ಬಂದಿದ್ದು ಸಿಂಪಲ್ ಶುಗರ್ಸ್ ಅಥವಾ ಪ್ರೈಮರಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮಗೆ ಎನರ್ಜಿ ಕೊಡುತ್ತೆ. ಅದಾದಮೇಲೆ ಲಿಪಿಡ್ಸ್ ಎಲ್ಲವೂ ಕೂಡ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಆಗುತ್ತೆ. ಅದಾದಮೇಲೆ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಅಥವಾ ಗ್ಲಿಸರಾಲ್. ಈ ಪ್ರೋಟೀನ್ ಇದೆಯಲ್ವಾ, ಈ ಪ್ರೋಟೀನ್ ಕೂಡ ಈ ಅಮೈನೋ ಆ್ಯಸಿಡ್ಸ್ ಆಗಿ ಪ್ರೊಡ್ಯೂಸ್ ಆಗಿ ನಮಗೆ ಬಾಡಿಯಲ್ಲಿ ಸಿಗುತ್ತೆ. ಓಕೆ, ಇಲ್ಲೊಂದು ಟೇಬಲ್ ಇದೆ ನೋಡಿ, ನ್ಯೂಟ್ರಿಯೆಂಟ್ಸು, ಡೈಜೆಸ್ಟಿವ್ ಸೈಟ್ಸು, ಎಲ್ಲಿ ಡೈಜೆಷನ್ ಆಗುತ್ತೆ, ಹಾಗೆ ಬಿಲ್ಡಿಂಗ್ ಯೂನಿಟ್ಸ್ ಯಾವುದು ಅಂತ. ಈಗ ಕಾರ್ಬೋಹೈಡ್ರೇಟ್ಸ್ ತಗೋಣ. ಈ ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಡೈಜೆಸ್ಟ್ ಆಗುತ್ತಪ್ಪ ಅಂದರೆ ಮೌತಲ್ಲಿ ಸಲೈವ ಸಿಗ್ತಲ್ವ, ಸಲೈವರಿ ಅಮೈಲೇಸ್ ಸಿಗ್ತಲ್ವಾ, ಆ ಸಲೈವರಿ ಅಮೈಲೇಸ್ ಮೂಲಕ ಮೌತಲ್ಲೇ ಡೈಜೆಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಡೈಜೆಸ್ಟ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಎಲ್ಲವೂ ಕೂಡ ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗಿಬಿಡುತ್ತೆ. ಆಗಲಿಲ್ಲ ಯಾವುದು ಆಗಲ್ವೋ ಅದು. ದೆನ್ ಪ್ರೋಟೀನ್ ಎಲ್ಲ ಆಗುತ್ತಪ್ಪ ಅಂದರೆ ಸ್ಟಮಕ್ಕಲ್ಲೂ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲೂ ಆಗುತ್ತೆ. ಈ ಫ್ಯಾಟ್ಸ್ ಇದೆಯಲ್ವಾ, ಇದು ಸ್ಮಾಲ್ ಇಂಟೆಸ್ಟೈನಲ್ಲಿ ಮಾತ್ರ ಡೈಜೆಸ್ಟ್ ಆಗ್ತಕ್ಕಂಥದ್ದು. ಆಯಿತಾ. ಇದಿಷ್ಟು ನಾವು ಫೈನಲ್ ಪ್ರಾಡಕ್ಟ್ ಅಂತ ನೋಡ್ಬೋದು. ಇದಾದಮೇಲೆ ಅಬ್ಸಾರ್ಪ್ಷನ್ ಆಫ್ ಫುಡ್. ಈ ಫುಡ್ ಅಬ್ಸಾರ್ಪ್ಷನ್ ಅಥವಾ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಹೇಗಾಗುತ್ತೆ ಅಂತ ನಾವು ನೋಡೋದಾದರೆ, ಇವನ್ನ ನಾವು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ವಿಲ್ಲೈ ಅಂತಲೂ ಹೇಳ್ತಾರೆ, ವಿಲ್ಲಿ ಅಂತಲೂ ಹೇಳ್ತಾರೆ. ಓಕೆನಾ. ಇದು ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಇರುತ್ತೆ. ಅಬ್ಸಾರ್ಪ್ಷನ್ ಮೇನ್ಲಿ ಅಕ್ಕರ್ಸ್ ಇನ್ ಸ್ಮಾಲ್ ಇಂಟೆಸ್ಟೈನ್, ಅದರಲ್ಲೂ ಜೆಜೆನಮ್. ನಾವು ಆಗಲೇ ನೋಡಿದ್ವಲ್ಲ ಸ್ಮಾಲ್ ಇಂಟೆಸ್ಟೈನ್ ನೋಡುವಾಗ ಈಲಿಯಂ, ಜೆಜೆನಮ್ ಇವೆಲ್ಲವನ್ನು, ಡಿಯೋಡಿನಮ್, ಈಲಿಯಂ, ಜೆಜೆನಮ್, ಇವು ಸ್ಮಾಲ್ ಇಂಟೆಸ್ಟೈನಲ್ಲೇ 3 ಭಾಗ ಮಾಡಿದ್ದೀವಿ. ಓಕೆನಾ. ದೆನ್ ವಿಲ್ಲೈ ಅಬ್ಸಾರ್ಬ್ಸ್ ನ್ಯೂಟ್ರಿಯೆಂಟ್ಸ್ ಇಂಟು
ಬ್ಲಡ್. ಅದಾದ ನಂತರ ವಿಲ್ಲೈ ಅಂದರೆ ಹೇಗಿರುತ್ತೆ ಅಂದರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಇದನ್ನು ನೀವು ತಿಳ್ಕೋಬೇಕು. ವಿಲ್ಲೈ ಹೇಗಿರುತ್ತೆ ಅಂತ ಕೇಳ್ಬಿಟ್ಟು ಯಾವ್ದಾದ್ರು ಒಂದು 3-4 ಆಪ್ಷನ್ ಕೊಡ್ಬೋದು. ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅದಕ್ಕೆ ಉತ್ತರ ಆಗಿರುತ್ತೆ. ಆಯ್ತಾ? ಇನ್ಕ್ರೀಸ್ ಸರ್ಫೇಸ್ ಏರಿಯಾ ಫಾರ್ ಅಬ್ಸಾರ್ಪ್ಷನ್. ಇವಿರೋದ್ರಿಂದ ವಿಲ್ಲೈ ಇರೋದ್ರಿಂದ ಅಬ್ಸಾರ್ಪ್ಷನ್ಗೆ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ತಾ ಇದೆ. ದೆನ್ ಇದಾದ ನಂತರ ಸ್ಮಾಲ್ ಇಂಟೆಸ್ಟೈನ್ ಆಯಿತು. ಮೊದಲಿಗೆ ನಾವು ಮೌತ್ ನೋಡಿದ್ವಿ. ಮೌತಿಂದ ಎಲ್ಲಿಗೆ ಬಂದ್ವಿ? ಬಕಲ್ ಕ್ಯಾವಿಟಿಯಿಂದ ಈಸೋಫೇಗಸ್, ಸ್ಟಮಕ್. ಅಲ್ಲಿ ಸ್ಟಮಕ್ಗೆ ಬಂದಮೇಲೆ ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನಿಗೆ ಬರೋ ಟೈಮಲ್ಲಿ ಅಲ್ಲಿ ಇನ್ನು 2 ಆರ್ಗನ್ಗಳನ್ನ ನೋಡಿದ್ವಿ. ಯಾವುದ್ಯಾವುದು? ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ನೋಡಿದ್ವಿ. ಅದು ಮೇಯ್ನಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಭಾಗಿ ಆಗಿಲ್ಲ ಅನ್ನೋನು ಕೂಡ ಅದು ಹೆಲ್ಪ್ ಮಾಡುತ್ತೆ. ಅವಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಲ್ವಾ? ಈ ಲಾರ್ಜ್ ಇಂಟೆಸ್ಟೈನ್ ಏನಪ್ಪ ಕೆಲಸ ಅಂತ ನೋಡೋದಾದರೆ, ಇದ್ರ ಫಂಕ್ಷನ್ ಅಬ್ಸರ್ವ್ಸ್ ವಾಟರ್ ಆ್ಯಂಡ್ ಸಾಲ್ಟ್ಸ್. ಮಿಕ್ಕಿರ್ತಕ್ಕಂತಹ ಮಿನರಲ್ ಸಾಲ್ಟ್ಸ್ ಏನಿದೆ, ವಾಟರ್ಸ್ ಏನಿದೆ, ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಫಾರ್ಮ್ಸ್ ಫೀಕಸ್. ಈ ಫೀಕಸ್ ಅಂದೇನಪ್ಪ ಅಂತ ಅಂದರೆ ಆ ವೇಸ್ಟ್ ಮೆಟೀರಿಯಲ್ ಇರುತ್ತಲ್ವ, ಎಲ್ಲವನ್ನು ಹೀರ್ಕೊಂಡು ಅದನ್ನು ಫಾರ್ಮ್ ಮಾಡುತ್ತೆ. ದೆನ್ ಸ್ಟೋರ್ಸ್ ವೇಸ್ಟ್ ಟೆಂಪ್ರರಿಲಿ ಅಂದರೆ ಆ ವೇಸ್ಟ್ ಬರುತ್ತಲ್ವ, ಫುಡ್ ವೇಸ್ಟು, ಆ ಫುಡ್ ವೇಸ್ಟನ್ನು ಟೆಂಪ್ರರಿಯಾಗಿ ಏನು ಮಾಡುತ್ತೆ? ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾವಾಗ ಬೇಕಾದ್ರೆ ನಾವು ರಿಲೀಸ್ ಮಾಡ್ಬೋದು. ಓಕೆ, ಇದಿಷ್ಟು ಲಾರ್ಜ್ ಇಂಟೆಸ್ಟೈನ್ ಬಗ್ಗೆನೂ ಆಯಿತು. ಇದೆಲ್ಲವೂ ಕೂಡ ಇವತ್ತು ಡೈಜೆಷನ್ ಬಗ್ಗೆ ಹಾಗೆ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಏನೇನು ತಿಳ್ಕೊಂಡ್ವಿ ಇವತ್ತು? ನ್ಯೂಟ್ರಿಷನ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಆರ್ಗನ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ವಿ, ಅನಾಟಮಿ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ನ್ಯೂಟ್ರಿಷನ್, ಆಟೋಟ್ರೋಪಿಕ್, ಹೆಟ್ರೋಟ್ರೋಪಿಕ್. ಅದಾದ ನಂತರ ಡೈಜೆಸ್ಟಿವ್ ಸಿಸ್ಟಮ್ ಬಂದ ತಕ್ಷಣ ಬಕ್ಕಲ್ ಕ್ಯಾವಿಟಿ ಇರ್ಬೋದು, ಈಸೋಫೇಗಸ್ ಇರ್ಬೋದು, ಲಿವರ್, ಸ್ಟಮಕ್, ಪ್ಯಾಂಕ್ರಿಯಾಸ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಈ ಇಷ್ಟು ಪ್ರೋಸೆಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯದ ಜೊತೆ ನಾವು ಸಿಗೋಣ. ಓಕೆ, ಧನ್ಯವಾದ. ಥ್ಯಾಂಕ್ ಯು.